Hi dear students, in the previous class you learnt about the concept of the manufacture of potassium dichromate and oxidation property, that is the oxidizing property of the potassium dichromate. So the last one is, that is what? Hydrogen sulfide to sulfur. So ಇಲ್ಲಿ ಏನಾಗುತ್ತೆ, ಸಲ್ಫೈಡ್ ಇಂದ ಸಲ್ಫರ್ ಆಗಿ ಆಕ್ಸಿಡೈಸ್ ಮಾಡಲಿಕ್ಕೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ಇನ್ವಾಲ್ವ್ಮೆಂಟ್ ಇರುತ್ತೆ. Now I am going to discuss about that concept. Now look at here. First reaction ನಿಮಗೆ ಗೊತ್ತಿದೆ, that is Cr2O7 2 minus, isn't it? Then that gives up 2 moles of Cr3 plus. You have to balance the oxygen first. Oxygen balance ಮಾಡಬೇಕಾದ್ರೆ ಏನು ಮಾಡ್ತೀರಿ? ಎಷ್ಟು ಆಕ್ಸಿಜನ್ ಇದೆ? 7 ಆಕ್ಸಿಜನ್ ಇದೆ. Just write 7 oxygen. That is 7 water molecule. 7 2s ಎಷ್ಟಾಯಿತು? 14 ಹೈಡ್ರೋಜನ್ ಆಗುತ್ತೆ. ಬಟ್ ಇಲ್ಲಿ ಏನು ಬರೀತೀರಾ ನೀವು? 14H plus. 14H plus. Then number of electrons ಎಷ್ಟು ಚೇಂಜಸ್ ಇದೆ ಗೊತ್ತಿದೆ ನಿಮ್ಗೆ? ಇಲ್ಲಿಂದ ಇಲ್ಲಿ ಚೇಂಜಸ್ ಇರೋದು ಓನ್ಲಿ 6 electron, isn't it? Next second one ಏನು ಬರೀತೀರಾ? H2S. H2S can oxidize and it form what? S plus 2H plus. 2H plus electrons ಎಷ್ಟು ರಿಮೂವ್ ಆಗ್ತಿದೆ ಇಲ್ಲಿಂದ? 2 electrons ರಿಮೂವ್ ಆಗ್ತಿದೆ. ಕರೆಕ್ಟ್ ಅಲ್ವಾ? H2S ಇಂದ ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಆಗ್ತಿದೆ? 2 electrons. ಈ 2 electrons ಸಲ್ಫರ್ ಹತ್ರ ಇರುತ್ತೆ, ಬ್ಯಾಲೆನ್ಸ್ ಆಗುವಂಥದ್ದು. Now here 6 electron is here 3 electrons. That's why ಏನು ಮಾಡ್ತೀವಿ ನಾವೀಗ? ಜಸ್ಟ್ ಮಲ್ಟಿಪ್ಲೈಡ್ ದಿಸ್ ರಿಯಾಕ್ಷನ್ ವಿತ್ 3 2s 6 ಆಗುತ್ತೆ ಆ್ಯಂಡ್ 6 ಎಲೆಕ್ಟ್ರಾನ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ನಾವು ರೈಟ್ ದ ಓವರ್ ಆಲ್ ರಿಯಾಕ್ಷನ್. ನೌ ದಿಸ್ ಇಸ್ ವಾಟ್ H2S, ದಟ್ ಈಸ್ 3 moles ಆಫ್ H2S ಆಗುತ್ತೆ. 3 moles ಆಫ್ H2S. ಲುಕ್ ಅಟ್ ಹಿಯರ್, 3 2s 6 ಹೈಡ್ರೋಜನ್ ಆಯಿತು, ಪ್ಲಸ್ Cr2O7 2 minus, isn't it? Clear? Then plus 14H plus. 14H plus, that gives rise to S ಎಷ್ಟಿದೆ? 3 sulfur plus what is this? 2 Cr3 plus ಫೈನಲ್ ಆಗಿ ಬರುವಂಥದ್ದು ಎಷ್ಟಿದೆ? ವಾಟರ್ ಮಾಲಿಕ್ಯೂಲ್ 7 ವಾಟರ್ ಮಾಲಿಕ್ಯೂಲ್. Now this is the balanced reaction, but hydrogen balance ಆಗಿಲ್ಲ. ರಿಮೆಂಬರ್ ಒನ್ ಥಿಂಗ್, ಸೊ ಈ ರಿಯಾಕ್ಷನ್ ಅನ್ನು ನೀವು ಬರಿಬೇಕಾದ್ರೆ ಫಸ್ಟ್ ಬರ್ಕೊಳ್ಳಿ, ಅವಾಗ ನಿಮಗೆ ಹೈಡ್ರೋಜನ್ ಎಷ್ಟು ಬರಿಬೇಕು ಅನ್ನೋದು ಅಂದಾಜು ಸಿಗುತ್ತೆ. ಕ್ಲಿಯರ್? ನಾವು ಲುಕ್ ಅಟ್ ಹಿಯರ್, 7 2s 14 hydrogen is there, but here 3 2s 6 hydrogen plus 14 ಟೋಟಲ್ 20 ಹೈಡ್ರೋಜನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ, ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂದರೆ 7 2s 14 ಹೈಡ್ರೋಜನ್ ಆಗಿರೋದ್ರಿಂದ ಇಲ್ಲಿ 6 ಹೈಡ್ರೋಜನ್ ಇದೆ. 6 ಹೈಡ್ರೋಜನ್ ಅಂದರೆ ಇನ್ನೆಷ್ಟು ಎಲೆಕ್ಟ್ರಾನ್ಸ್ ಬೇಕಾಗುತ್ತೆ ನಮಗೆ? ದಟ್ ಈಸ್ 8H ಪ್ಲಸ್. ನಾವು 8H ಪ್ಲಸ್ ಅನ್ನ ಇಲ್ಲಿ ಬರೆದ್ರೆ ಟೋಟಲ್ ರಿಯಾಕ್ಷನ್ಸ್ ಏನಾಗಿರುತ್ತೆ? ಬ್ಯಾಲೆನ್ಸ್ ಆಗುತ್ತೆ. ನಾವು ಲುಕ್ ಅಟ್ ಹಿಯರ್, 3 2s 6 ಹೈಡ್ರೋಜನ್ ಪ್ಲಸ್ 8 ಹೈಡ್ರೋಜನ್, 6 ಪ್ಲಸ್ 8 14 ಆಗುತ್ತೆ. 7 2s 14, 7 ಆಕ್ಸಿಜನ್ ಇದೆ, 2 ಕ್ರೋಮಿಯಂ ಇದೆ, 2 ಕ್ರೋಮಿಯಂ ಇದೆ, 3 ಸಲ್ಫರ್ ಇದೆ, 3 ಸಲ್ಫರ್ ಇದೆ. ಸೊ ರಿಯಾಕ್ಷನ್ ಏನಾಗಿದೆ? ಬ್ಯಾಲೆನ್ಸ್ ಆಗಿದೆ. ದಿಸ್ ಈಸ್ ಹೌ potassium dichromate oxidizes hydrogen sulfide. It is a bad smell ಇರುವಂಥ ಕಂಟೆಂಟ್ ಆಗಿರುತ್ತೆ. ರಾಟನ್ ಎಗ್ ಸ್ಮೆಲ್ ಅಂತ ಕರಿತೀವಲ್ಲ, ಆ ಥರ ಇರುತ್ತೆ. ಕೊಳ್ತೋಗಿರೋ ಮೊಟ್ಟೆ ಸ್ಮೆಲ್ ಬರುತ್ತೆ. ನೀವು ಲ್ಯಾಬ್ರೇಟರಿ ಯೂಸ್ ಮಾಡಿರ್ತೀರಿ H2S. ಎಲ್ಲಿ ಯೂಸ್ ಮಾಡ್ತೀರಾ? ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ನಲ್ಲಿ ಯೂಸ್ ಮಾಡುವಂಥ ಕಂಟೆಂಟ್ ಇದು. ದಟ್ ಈಸ್ ವಾಟ್ ಸೆಕೆಂಡ್ ಗ್ರೂಪನ್ನು ಯೂಸ್ ಮಾಡ್ತೀರಾ, ಫೋರ್ತ್ ಗ್ರೂಪನ್ನು ಯೂಸ್ ಮಾಡ್ತಿರಲ್ಲ, ಆ ಥರ. ಓಕೆ, H2S ದಟ್ ಈಸ್ ಹೈಡ್ರೋಜನ್ ಸಲ್ಫೈಡ್. ಸೊ ಸಲ್ಫರ್ ಏನಾಗಿರುತ್ತೆ? ಹೈಡ್ರೋಜನ್ ಸಲ್ಫೈಡ್ ಇದ್ದಿದ್ದು ಸಲ್ಫರ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ವಾಟ್ ಹೌ potassium dichromate oxidizes the hydrogen sulfide into sulfur. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಪ್ರಾಪರ್ಟಿ ಆಫ್ ದಿ ವಾಟ್? potassium dichromate. ನೆಕ್ಸ್ಟ್, ದಿ potassium dichromate and chromate can be interconvertible. ಸೊ potassium dichromate ಇದ್ದಿದ್ದನ್ನ ಕ್ರೋಮೇಟ್ ಆಗಿ ಕನ್ವರ್ಟ್ ಮಾಡ್ಬೋದು, ಕ್ರೋಮೇಟ್ ಇದ್ದಿದ್ದನ್ನ ಏನು ಮಾಡ್ಬೋದು? potassium dichromate ಆಗಿ ಕನ್ವರ್ಟ್ ಮಾಡ್ಬೋದು. ವೆರಿ ಸಿಂಪಲ್ ರಿಯಾಕ್ಷನ್ಸ್. ಸೊ ದಟ್ ಈಸ್ ವಾಟ್ interconversion of chromate and dichromate. ನೆಕ್ಸ್ಟ್ ಹೆಡ್ಡಿಂಗ್ ಏನಾಗಿರುತ್ತೆ? interconversion of chromate, and second one is and dichromate. Interconversion of chromate and dichromate, potassium dichromate and potassium chromate. ಕ್ಲಿಯರ್? ಸೊ ಇಂಟರ್ಕನ್ವರ್ಷನ್ಸ್ ಅಲ್ಲಿ 2 ಮೀಡಿಯಮ್ನ ಯೂಸ್ ಮಾಡ್ತೀವಿ. ಒಂದು ಅಸಿಡಿಕ್ ಮೀಡಿಯಮ್, ಸೆಕೆಂಡ್ ಒನ್ ಈಸ್ ಬೇಸಿಕ್ ಮೀಡಿಯಮ್, ದಟ್ ಈಸ್ ಆಲ್ಕಲಿಕ್ ಮೀಡಿಯಮ್ ಅಂತಲೂ ಕರಿತೀವಿ. ಅಸಿಡಿಕ್ ಮೀಡಿಯಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬೇಸಿಕ್ ಮೀಡಿಯಮ್. ಓಕೆ,
ಫಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಫಸ್ಟ್ ಬೇಸಿಕ್ ಮೀಡಿಯಮ್. ಬೇಸಿಕ್ ಮೀಡಿಯಮ್ನ ಫಸ್ಟ್ ಬರ್ತೀವಿ. ಏನು ಬೇಸಿಕ್ ಮೀಡಿಯಮ್ ನೋಡಿ, ಬೇಸಿಕ್ ಮೀಡಿಯಮ್ನಲ್ಲಿ ಯಾವುದಾದ್ರೂ ಒಂದು ನೀವು KOH ಅಥವಾ NaOH ಅನ್ನು ತೊಗೊಂಡ್ರೆ ಇಟ್ ಗಿವ್ಸ್ ವಾಟ್ OH ಮೈನಸ್ ಅಯಾನ್ಸ್, ದಟ್ ಈಸ್ ಬೇಸಿಕ್ ಮೀಡಿಯಮ್. ನೆಕ್ಸ್ಟ್ ಏನು ಮಾಡ್ತೀರಾ, 2 moles ಆಫ್ Cr2O7 2 minus, that is what dichromate. This is what dichromate. ಡೈಕ್ರೋಮೇಟ್ ಇದನ್ನ ನಾವೇನಕ್ಕೆ ಕನ್ವರ್ಟ್ ಮಾಡ್ತಿದ್ದೀವಿ ಈಗ ಬೇಸಿಕ್ ಮೀಡಿಯಮ್ನಲ್ಲಿ ಏನಕ್ಕೆ ಕನ್ವರ್ಟ್ ಮಾಡ್ತೀವಿ, ಕ್ರೋಮೇಟಾಗಿ ಕನ್ವರ್ಟ್ ಮಾಡ್ತೀವಿ. ನಾವು ಲುಕ್ ಅಟ್ ಹಿಯರ್, ಇಟ್ ಫಾರ್ಮ್ಸ್ 2 moles ಆಫ್ CrO4 minus 2 moles ಆಫ್ CrO4 minus ಪ್ಲಸ್ H2O. ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ ಇಲ್ಲ ನೋಡಿ. ನಾವು ಲುಕ್ ಅಟ್ ಹಿಯರ್, 2Cr2 ಇದೆ, 2Cr2 ಇದೆ, O7 2 minus 2 ವಾಟರ್ ಮಾಲಿಕ್ಯೂಲ್, ಐ ಮೀನ್ 1 ವಾಟರ್ ಮಾಲಿಕ್ಯೂಲ್ ಹೋದರೆ 1 ಆಕ್ಸಿಜನ್ ಉಳಿತು, 1 + 7 8 ಆಕ್ಸಿಜನ್ ಆಗಬೇಕು, 4 2s 8 ಆಕ್ಸಿಜನ್ ಇದೆ. ಬಟ್ ವಾಟ್ ಅಬೌಟ್ ದ ಕ್ರೋಮಿಯಂ ಹಿಯರ್, 2Cr2 ಇದೆ. ಸೊ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆಯೇ ಇಲ್ಲ ಒಂದ್ಸಲ ಚೆಕ್ ಮಾಡಿ. ನೀವು ಬೇಸಿಕ್ ಮೀಡಿಯಮ್ ಅಸಿಡಿಕ್ ಮೀಡಿಯಮಿಗೆ ಬರೋಣ, ಬೇಸಿಕ್ ಮೀಡಿಯಮ್ ನೀವು ಚೆಕ್ ಮಾಡಿ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ ಇಲ್ಲೋ, ಏನು ಮಾಡಬೇಕು ಅಂತ ಚೆಕ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ಕಮ್ ಟು ದ ಅಸಿಡಿಕ್ ಮೀಡಿಯಮ್. ಫಾರ್ಮೇಷನ್ ಆಗಿರುವಂತಹ ಕ್ರೋಮೋ ಗ್ರೂಪ್ ಏನಿದೆ, ಫಾರ್ಮೇಷನ್ ಆಗಿರೋ ಕ್ರೋಮೋ ಗ್ರೂಪನ್ನು ಇಟ್ ಕ್ಯಾನ್ ಕನ್ವರ್ಟೆಡ್ ಇನ್ ಟು chromate. This is what chromate. Okay, chromate. So this chromate can be converted into dichromate. Hege, that is CrO4 minus plus 2H plus. That's why it is what acidic medium. Acidic medium anta karitivi. It becomes Cr2O7 2 minus plus H2O. ಪ್ಲಸ್ H2. ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಿ ನೋಡಿ, 2 ಹೈಡ್ರೋಜನ್ ಇದೆ, ಆಕ್ಸಿಜನ್ ಎಷ್ಟಿದೆ 4 ಆಕ್ಸಿಜನ್ ಇದೆ, ಬಟ್ ಅಲ್ಲಿ ಆಕ್ಸಿಜನ್ ಇರೋದು ಎಷ್ಟಿದೆ 7 + 1 8 ಆಕ್ಸಿಜನ್ ಇದೆ. ಹಾಗಾದ್ರೆ ಇಲ್ಲಿ ಏನು ಹಾಕ್ತೀರಾ, 2Cr ಗ್ರೂಪನ್ನು ಹಾಕ್ತೀರಾ. 2Cr ಗ್ರೂಪ್ ಹಾಕಿದ್ರೆ Cr2 ಆಯಿತು, ಆಕ್ಸಿಜನ್ 4 2s 8 ಆಕ್ಸಿಜನ್, 7 + 1 8 ಆಕ್ಸಿಜನ್, ಹೈಡ್ರೋಜನ್ಸ್ ಬ್ಯಾಲೆನ್ಸ್ ಆಗಿದೆಯಾ ರಿಯಾಕ್ಷನ್ ಒಂದ್ಸಲ ಚೆಕ್ ಮಾಡಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಏನಿದೆ, 2CrO4 ಮೈನಸ್ ಇದೆ, 2CrO4 ಮೈನಸ್ 2CrO4 ಮೈನಸ್ ಪ್ಲಸ್ 2H ಪ್ಲಸ್, ದಿಸ್ ಅಸಿಡಿಕ್ ಮೀಡಿಯಮ್. Cr2O7 2 ಮೈನಸ್ ಬರುತ್ತೆ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ ಬರುತ್ತೆ. 2Cr2O7 2 ಮೈನಸ್ ಪ್ಲಸ್ 2OH ಮೈನಸ್ ಇದೆ, ದಟ್ ಇಸ್ ಬೇಸಿಕ್ ಮೀಡಿಯಮ್ನಲ್ಲಿ ನಡೀತಿರುವಂಥದ್ದು ರಿಯಾಕ್ಷನ್ ಇದು. ಬೇಸಿಕ್ ಮೀಡಿಯಮ್ನಲ್ಲಿ ನಡೆದಾಗ ಏನಾಗುತ್ತೆ, ಕನ್ವರ್ಷನ್ಸ್ ಆಫ್ ಡೈಕ್ರೋಮೇಟ್ ಇಂಟು ಕ್ರೋಮೇಟ್ ಆಗುತ್ತೆ. ಅಸಿಡಿಕ್ ಮೀಡಿಯಮ್ನಲ್ಲಿ ಕ್ರೋಮೇಟ್ ಈಸ್ ಕನ್ವರ್ಟೆಡ್ ಇಂಟು ಡೈಕ್ರೋಮೇಟ್ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೋಡಿ, ಇಲ್ಲಿ ರಿಯಾಕ್ಷನ್ಸ್ ಒಂದ್ಸಲ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೋಬೇಕಾಗತ್ತೆ. ಇಲ್ಲಿ 2Cr2O7 ಇದೆ, ಬಟ್ ಇಲ್ಲಿ 2CrO4 ಮೈನಸ್ ಇದೆ. ಇದು ರಾಂಗ ರೈಟ್? ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಸರಿನಾ ತಪ್ಪ ಅನ್ನೋದಕ್ಕೆ ಸೊ ಒಂದು ಕ್ಲೂನ ಕೊಡ್ತೀನಿ ನಿಮಗೆ. ಕ್ರೋಮಿಯಂ ವೇರಿಯೇಷನ್ಸ್ ಇದೆ ಇಲ್ಲಿ. ಸೊ ಕ್ರೋಮಿಯಂ ವೇರಿಯೇಷನ್ಸ್ ಇದೆ, ಕ್ರೋಮಿಯಂನ ಚೆಕ್ ಮಾಡಿ ನೋಡೋಣ. ಬ್ಯಾಲೆನ್ಸ್ ಮಾಡಿದ್ರ ರಿಯಾಕ್ಷನ್ ಬಂತಾ, ಆನ್ಸರ್ ಬಂತಾ? ಚೆಕ್ ಮಾಡಿ. ಯಾಕೆಂದರೆ ನೀವು ಕಲೀಲಿಲ್ಲ ಅಂತ ಅಂದರೆ, ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಅಂದರೆ ದಟ್ ಈಸ್ ವೇಸ್ಟ್. ಅರ್ಥ ಆಗ್ತಿದೆ? ಸೊ ದಟ್ ಈಸ್ ಇಟ್ ಬಿಕಮ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಿದ್ರ. ಸೊ ನೋಡಿ, ವೆರಿ ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇನಿದೆ 2Cr O4 ಮೈನಸ್ ಇದೆ, ಜಸ್ಟ್ ಈ 2ನ ತೆಗಿರಿ. ನಾವು ಇಟ್ ಬಿಕಮ್ Cr2O7 2 ಮೈನಸ್ ಡೈಕ್ರೋಮೇಟ್ K2Cr2O7 ಬರುತ್ತೆ, K2 ಬದಲಿ 2 ಚಾರ್ಜ್ ಬರ್ತಿದೆ. ಆ್ಯಂಡ್ ದೆನ್ ಇಲ್ಲಿ 2CrO4 ಮೈನಸ್ ಬರ್ತಿದೆ, O4 2 ಮೈನಸ್, ದಟ್ ಈಸ್ ಕ್ರೋಮೇಟ್ ಆ್ಯಂಡ್ ದಿಸ್ ಇಸ್ ಡೈಕ್ರೋಮೇಟ್. ಓನ್ಲಿ ಚೇಂಜಸ್ ಏನು, ಇಲ್ಲಿ Cr2 ಇರುತ್ತೆ, ಇಲ್ಲಿ Cr ಇರುತ್ತೆ, ಇಲ್ಲಿ 7 ಇರಲ್ಲ 4 ಇರುತ್ತೆ. ಸೇಮ್ ಕ್ರೋಮೇಟ್ ಇದ್ದಿದ್ದು ಏನಕ್ಕೆ ಕನ್ವರ್ಟ್ ಆಗ್ತಿದೆ, ಅಲ್ಲಿ ಡೈಕ್ರೋಮೇಟ್ ಆಗಿ ಕನ್ವರ್ಟ್ ಆಗ್ತಿದೆ. ದಿಸ್ ಇಸ್ ವಾಟ್ ಡೈಕ್ರೋಮೇಟ್. ದಿಸ್ ಇಸ್ ಹೌ interconversions of the chromate and the dichromate occurs. Okay, so basic medium nalli dichromate ididdu chromate ಆಗಿ ಕನ್ವರ್ಟ್ ಆಗುತ್ತೆ, acidic medium ನಲ್ಲಿ chromate ididdu dichromate ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಿಮಗೆ ಫಸ್ಟ್ ಪಿ ಯುನಲ್ಲಿ ಲ್ಯಾಬೊರೇಟ್ರಿಲಿ ಇತ್ತು, ಏನಿತ್ತು ಅಂತ ಅಂದರೆ ದಟ್ ಈಸ್ K2Cr2O7 ಕಾನ್ಸೆಪ್ಟ್ ಇತ್ತು. ಅದರಲ್ಲಿ ಲ್ಯಾಬೊರೇಟರಿ ಕಾನ್ಸೆಪ್ಟಲ್ಲಿ ಇತ್ತು, ಜೊತೆಗೆ ಥಿಯರಿ ಕಾನ್ಸೆಪ್ಟಲ್ಲಿ ಇತ್ತು. ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್ ಓದಿದಿರಲ್ವಾ, ಅಲ್ಲಿ ಇಂಟರ್ ಕನ್ವರ್ಷನ್ಸ್ ಕಾನ್ಸೆಪ್ಟು ಇದೆ. ಕ್ರೋಮಿಕ್ ಬರುತ್ತೆ, ಆಕ್ಸಲೇಟ್ ಅಯಾನ್ಸ್ಗಳ ಬಗ್ಗೆ, ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಅಷ್ಟು ಬರ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಹಾಗಾದರೆ ದೀಸ್ ಆರ್ ವಾಟ್ oxidizing property as well as the interconversions property of the dichromates. Next one is what? Structure of dichromate and chromate. So next ಯಾವ್ದಕ್ಕೆ ಹೋಗ್ತೀವಿ ನಾವೀಗ? Structure of dichromate. What are the structures? How it look likes? So that is structure of dichromate and chromate.
Structure of dichromate and chromate. So dichromate what? Cr2O7 2 minus. Chromate is what? CrO4 2 minus. Correct alva? So now dichromate, chromate structure by the Cr, chromium is what? Central atom, and then it is surrounded by 4 oxygen. It is surrounded by 4 oxygen. 4 oxygen, okay, and the charge is present on the sphere. Okay, this is what tetrahedral in nature, tetrahedral geometry, tetrahedral structure ಆಗಿರುತ್ತೆ. ಸೊ 4 ಆಕ್ಸಿಜನ್ನು ಟೆಟ್ರಾಹೆಡ್ರಲ್ ಕಾರ್ನರ್ಸ್ ಅಲ್ಲಿ ಹೋಗಿ ಕೂತಿರುತ್ತೆ. ಸೇಮ್ ಥಿಂಗ್ Cr2O7 ಬಂದಾಗ ಇಟ್ ಕಂಟೈನ್ಸ್ ಅ ಮಾಲಿಕ್ಯೂಲ್ ದಟ್ ಈಸ್ CrOCr bridge, and this is what tetrahedral in nature. This is also tetrahedral in nature, that is oxygen, oxygen, and then this is oxygen. Now look at here, it can be written as like this, 2 minus. This is dichromate, Cr2 1 2 3 4 5 6 7, Cr2O7 2 minus, then this is CrO4 2 minus. ಅರ್ಥ ಆಗ್ತಿದೆಯಲ್ಲ? ಸೊ Cr2O minus and CrO4 2 minus. CrO4 2 minus nothing but chromate, and Cr2O7 2 minus, that is what? Dichromate. ಅರ್ಥ ಆಗಿದೆ ಅಲ್ವಾ? So this is what geometry of the both dichromate and chromate. So here the bond length of this group, bond length of this is changes than this group. ಸೊ ಇಲ್ಲಿ ಬಾಂಡ್ ಲೆಂತ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ, ಅಂದರೆ ಇಲ್ಲಿ ಬಾಂಡ್ ಲೆಂತ್ ಏನಾಗಿರುತ್ತೆ? ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ದೆನ್ ಬೋತ್ ಆರ್ ವಾಟ್? ಟೆಟ್ರಾಹೆಡ್ರಲ್ ಇನ್ ನೇಚರ್. ಅಲ್ಲಿ ಹೇಗಿದೆ ಟೆಟ್ರಾಹೆಡ್ರಲ್? ಸೊ ಇದನ್ನೇನು ಮಾಡಿ ಹೀಗೆ ಫಾರ್ಮಲ್ಲಿ ಇರುವಂಥದ್ದು ಸ್ವಲ್ಪ ಕ್ರಾಸ್ ಮಾಡಿ ಇದೇ ಸ್ಟ್ರಕ್ಚರ್ ಬರುತ್ತೆ ಅಲ್ವಾ? ಸೊ Cr ಇದೆ, 3 ಆಕ್ಸಿಜನ್ ಇದೆ, ಆಕ್ಸಿಜನ್. Cr ಇದೆ, 3 ಆಕ್ಸಿಜನ್, ಆಕ್ಸಿಜನ್. ಸೊ ಸ್ಲ್ಯಾಂಡ್ ಫಾರ್ಮಲ್ಲಿ ಇದೆ. ಡೈಕ್ರೋಮೇಟಲ್ಲಿ ನಾವು 2 ಟೆಟ್ರಾಹೆಡ್ರಲನ್ನು ನೋಡಬಹುದು, ಕ್ರೋಮೇಟಲ್ಲಿ 1 ಟೆಟ್ರಾಹೆಡ್ರಲನ್ನು ನೋಡ್ಬೋದು. ದಿಸ್ ಈಸ್ ಅಬೌಟ್ ವಾಟ್ ದ ಸ್ಟ್ರಕ್ಚರ್ ಆಫ್ ದಿ ಜಿಯೋಮೆಟ್ರಿ or structure of the chromate and dichromate. Next one is uses. As you know that dichromate is best oxidizing agent. Best oxidizing agent, it means it undergoes reduction process. Second one is it is used as what? Detection element. Detective ಏನಂತ ಕಾಂಪೋನೆಂಟ್ ಆಗಿ ಯೂಸ್ ಮಾಡ್ತಾರೆ. ಇಲ್ಲಿ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್, ದಟ್ ಈಸ್ ಡಿಟೆಕ್ಷನ್ ಆಫ್ ಕ್ಲೋರೈಡ್. ಡಿಟೆಕ್ಷನ್ ಆಫ್ ಕ್ಲೋರೈಡ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ, ಡಿಟೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಅದಕ್ಕೆ ಕ್ರೋಮೈಲ್ ಕ್ಲೋರೈಡ್ ಟೆಸ್ಟ್ ಅಂತ ಕರಿತೀವಿ. ನೀವು ಲ್ಯಾಬಲ್ಲಿ ಅದನ್ನು ಮಾಡಿರ್ತೀರ ಟೆಸ್ಟ್. ದೆನ್ ನೆಕ್ಸ್ಟ್ ಒನ್ ಈಸ್ ವಾಟ್? ಇಟ್ ಈಸ್ ಯೂಸ್ಡ್ ಆ್ಯಸ್ ಬೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ದೀನಿ. ಲ್ಯಾಬೊರೇಟರಿ ಕಂಡೀಷನ್ಸಲ್ಲೂ ತುಂಬ ಯೂಸ್ ಮಾಡ್ತಾರೆ. ಇಂಡಸ್ಟ್ರಿ ಲೆವೆಲಲ್ಲೂ ಇದನ್ನು ಪೊಟ್ಯಾಷಿಯಂ ಡೈಕ್ರೋಮೇಟನ್ನು ತುಂಬ ಯೂಸ್ ಮಾಡ್ತಾ ಹೋಗ್ತಾರೆ. ದಿಸ್ ಆರ್ ಅಬೌಟ್ ವಾಟ್? ಎಂಟರ್ ಕಾನ್ಸೆಪ್ಟ್ ಆಫ್ ದಿ ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ನಾನು ಹೇಳಿದ್ದೀನಿ ಈ ಚಾಪ್ಟ್ರಲ್ಲಿ. ಆಕ್ಸಿಡೈಸಿಂಗ್ ಬರ್ಬೋದು, ಆಕ್ಸಿಡೈಸ್ ಹೇಗೆ ಮಾಡುತ್ತೆ ಅನ್ನೋದು ಕ್ವಶನ್ ಕೇಳ್ಬೋದು, ಅಥವಾ ಪಕ್ಕಾ ಕ್ವಶನ್ಸ್ ಅಂತ ಬಂದರೆ ಅಂದರೆ ಪಾಸ್ಟ್ 2014 to 2020 ಕ್ವಶನ್ಸ್ ಪ್ಯಾಟ್ರನ್ನು ನೋಡ್ತಾ ಬಂದರೆ ಪೊಟ್ಯಾಷಿಯಂ ಡೈಕ್ರೋಮೇಟನ್ನು ತುಂಬ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟನ್ನು ಫೋಕಸ್ ಮಾಡಿದ್ದಾರೆ. ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್, ದಟ್ ಈಸ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ similar to the potassium dichromate. Next one is what? Potassium permanganate. That is manufacture of potassium permanganate. Potassium permanganate. Potassium permanganate can be written as KMnO4. Potassium permanganate ಏನಂತ ಬರೀಬಹುದು? That is KMnO4. Okay, so now the first question, KMnO4 is oxidizing agent or reducing agent? Correct alva? So it means what? It undergoes oxidation or reduction. It undergoes oxidation or reduction, or it best oxidizing agent or reducing agent. Very simple dear students. First ಏನು ಮಾಡಬೇಕು, ನಿಮಗೆ ನಾನು ಪೊಟ್ಯಾಷಿಯಂ ಡೈಕ್ರೋಮೇಟಿಗೆ ಹೇಳ್ಕೊಟ್ಟಿದ್ದೀನಿ, ಅದೇ ಥರ ಪ್ರಾಕ್ಟೀಸ್ ಮಾಡಿ. KMnO4, isn't it? This is what? Let it be X plus 4 oxygen is there. ಸೊ ಏನೂ ಚಾರ್ಜ್ ಇಲ್ಲ ಅಂದರೆ ಯಾವಾಗಲೂ ಆಕ್ಸಿಜನ್ ಮೇಲೆ ಏನು ಚಾರ್ಜ್ ಇರುತ್ತೆ? -2 ಚಾರ್ಜ್ ಪ್ಲಸ್ ದಿಸ್ ಇಸ್ ವಾಟ್? ಕೆ. ಅದನ್ನು ನಾವೇನಂತ ಕರಿತೀವಿ? ಕನ್ಸಿಡರ್ ಮಾಡ್ತೀವಿ ನಂಬರ್ 1 monovalent. ನೆಕ್ಸ್ಟ್ ಎಕ್ಸ್ ಮೈನಸ್ ಪ್ಲಸ್ ಇಂಟು ಮೈನಸ್ 4 to the 8, that is 0. then here plus 1. okay, x is equal to 8. ಮೈನಸ್ ಇದ್ದಿದ್ದು ಈ ಕಡೆ ಬಂದಾಗ ಪ್ಲಸ್ ಬರುತ್ತೆ, ಪ್ಲಸ್ ಇದ್ದಿದ್ದು ಆ ಕಡೆ ಹೋದಾಗ ಮೈನಸ್ ಆಗುತ್ತೆ. ನಾವು ಇಟ್ ಬಿಕಮ್ಸ್ x is equal to
plus 7. This is what oxidation number of the manganese in KMnO4. So manganese anta bandaga, write it manganese, okay, atomic number estagirutte 25, configuration, electronic configuration, argon 3d5 and then 4s2, correct alva? estagirutte 18 plus 2 20, 20 plus 5 25, correct? Number of electrons is to 7 electrons anna manganese bitkodಬಹುದು. More than 7 electrons bitkodಬೇಕಂದ್ರೆ this is what inert in nature. So ಇಲ್ಲಿಂದ ನಾವು electrons ನ remove ಮಾಡೋದು difficult. That's why manganese maximum oxidation state is +7. It means it can give up to 7 electrons. More than ಬಿಟ್ಕೊಡೋಕ್ಕಾಗೋದಿಲ್ಲ ಬಿಕಾಸ್ ಇನರ್ಟ್ ಕಾನ್ಫಿಗರೇಷನ್ ಇರುತ್ತೆ. ನೆಕ್ಸ್ಟ್ ಹಾಗಾದರೆ ಮ್ಯಾಂಗನೀಸಲ್ಲಿ ಫರ್ದರ್ ಆಕ್ಸಿಡೇಷನ್ ಪ್ರೋಸೆಸ್ ಅನ್ನೋದು ನಡೆಯೋದಿಲ್ಲ ಬಿಕಾಸ್ ಇಟ್ ಡು ನಾಟ್ ಕಂಟೈನ್ ಎಲೆಕ್ಟ್ರಾನ್ಸ್, ದಟ್ ಈಸ್ ಫ್ರೀ ಎಲೆಕ್ಟ್ರಾನ್ಸ್. ಇನರ್ಟ್ ಕಾನ್ಫಿಗರೇಷನ್ಲಿರೋ ಎಲೆಕ್ಟ್ರಾನ್ಸ್ ಬಿಟ್ಟು ಬೇರೆ ಎಲೆಕ್ಟ್ರಾನ್ಸ್ಗಳನ್ನು ಹೊಂದಿರಲ್ಲ. ಸೊ ದಟ್ಸ್ ವೈ ಇದೇನಾಗುತ್ತೆ, 7 ಪಾಸಿಟಿವ್ ಚಾರ್ಜ್ ಬಂದಿರೋದ್ರಿಂದ 7 ನೆಗೆಟಿವ್ ಚಾರ್ಜ್ನ ಆಕ್ಸೆಪ್ಟ್ ಮಾಡಬೇಕು. ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಇಟ್ ಶುಡ್ ಬಿ ಆಕ್ಸೆಪ್ಟ್. ದಟ್ಸ್ ವೈ ಮ್ಯಾಂಗನೀಸ್ nothing but potassium permanganate. It acts as best ಏನಾಗಿರುತ್ತೆ ಹೇಳಿ, ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಡು ನಾಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಪ್ರೋಸೆಸ್ ಬಟ್ ಇಟ್ ಅಂಡರ್ಗೋಸ್ ರಿಡಕ್ಷನ್ ಪ್ರೋಸೆಸ್. ರಿಡಕ್ಷನ್ ಪ್ರೋಸೆಸ್ ನಥಿಂಗ್ ಬಟ್ ಇಟ್ ಆಕ್ಸಿಡೈಸಸ್ ಅದರ್ ಎಲಿಮೆಂಟ್. ಅರ್ಥ ಆಗ್ತಿದೆ? ಬೇರೆ ಎಲಿಮೆಂಟನ್ನು ಆಕ್ಸಿಡೈಸ್ ಮಾಡಿ ಅದರಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ಇದು ಪಡ್ಕೊಳ್ತಾ ಹೋಗುತ್ತೆ. ಹೇಗೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಮಾಡಿತ್ತಲ್ವ ಅದೇ ಥರ ಪ್ರೋಸೆಸ್ ನಡೆಯುವಂಥದ್ದು. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ? ಹಾಗಾದರೆ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಹೋದರೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಹೋದರೆ, ದಿಸ್ ಅಕರ್ಸ್ ಇನ್ 2 steps. ಓನ್ಲಿ 2 steps ಮೆಕಾನಿಸಮ್ಸ್ ಇರುವಂಥದ್ದು. ಇಲ್ಲಿ 2 ಸ್ಟೆಪ್ಸಲ್ಲಿ ಪ್ರೋಸೆಸ್ ನಡೆಯುವಂಥದ್ದು ತುಂಬ ಈಸಿ ಇರುತ್ತೆ. KMnO4. ಸೊ potassium permanganate can be manufactured by the help of the pyrolusite ore. So pyrolusite ore composition ಏನಾಗಿರುತ್ತೆ, ಮ್ಯಾಂಗನೀಸ್ ಆಕ್ಸೈಡ್. pyrolusite ore ಏನಾಗಿರುತ್ತೆ, ಕಾಂಬಿನೇಷನ್ಸ್ ಇರುತ್ತೆ MnO2. ಸೊ look at here, manganese oxide, that is pyrolusite, is fused with KOH in the presence of oxygen, which gives a product that is K2MnO4 plus water molecule. Dear students, look at here, potassium is what, 2 potassium ide and then oxygen ಒಂದು ಕಡೆಯಿಂದ ಬ್ಯಾಲೆನ್ಸ್ ಮಾಡ್ತಾ ಬರಬೇಕಾಗುತ್ತೆ. ನಾವು ಆಕ್ಸಿಜನ್ ಇಸ್ 2 plus 1 3 plus 2 5 ಆಗುತ್ತೆ. ಇಲ್ಲಿ 4 plus 1 5 ಇದೆ. ವಾಟ್ ಅಬೌಟ್ ಮ್ಯಾಂಗನೀಸ್ ಹಿಯರ್? ಮ್ಯಾಂಗನೀಸ್ ಓನ್ಲಿ 1 ಹಿಯರ್. ಸೊ ಇಲ್ಲಿ ತಗೊಳ್ಳೋಂಥದ್ದು 4 moles ಆಫ್ ಪೊಟ್ಯಾಷಿಯಮ್ ತಗೋತೀವಿ. ಇಫ್ ಯು ಆರ್ ಟೇಕಿಂಗ್ 4 moles ಆಫ್ ಪೊಟ್ಯಾಷಿಯಮ್, ಯು ಹ್ಯಾವ್ ಟು ರೈಟ್ ಹಿಯರ್ 2K2, nothing but 2Mn will be there. That's why this is 2. Then what about the oxygen? ಈಗ ಬ್ಯಾಲೆನ್ಸ್ ಆಗಿದೆ ಅಂತ ಕರೆಕ್ಟಾಗಿ ನೋಡಿ ರಿಯಾಕ್ಷನ್ಸ್. 2 moles of Mn, 2 moles of Mn ಕರೆಕ್ಟ್ ಇದೆ. 2 to the 4 potassium is there. 4 oxygen plus 2, 6 oxygen plus 2 to the 4, 10 oxygen ಇರಬೇಕು. 2 4s 8, 8 plus 1 9 ಆಗುತ್ತೆ, ಕರೆಕ್ಟ್ ಅಲ್ವಾ? 2 4s 8, 8 plus 1 9 ಆಗುತ್ತೆ. ದೆನ್ ಹೈಡ್ರೋಜನ್ ಎಷ್ಟಿದೆ ನೋಡಿ, 2 hydrogen is there, but here 4 hydrogen, that's why this is 2 hydrogen. Now oxygen 2 4s 8, 8 plus 2 10. ಸೊ ಎಂಟೈರ್ ರಿಯಾಕ್ಷನ್ ಏನಾಗಿದೆ, ಬ್ಯಾಲೆನ್ಸ್ ಆಗಿದೆ. ಈಗ ಬನ್ನಿ, when, very simple, now look at here, when pyrolusite is heated or fused with potassium hydroxide in presence of oxygen, which gives a product, that product name is what? Potassium manganate. What is this? Potassium manganate with the elimination of the with water molecule. This potassium manganate is in green color. ಯಾವ ಕಲರಲ್ಲಿ ಇರುತ್ತೆ? ಗ್ರೀನ್ ಕಲರ್. potassium manganate which is dissolved in water molecule, water, and then filter it. ರೆಸಿಡ್ಯೂಸ್ ಏನಿರುತ್ತೆ, ಅನ್ವಾಂಟೆಡ್ ಮೆಟೀರಿಯಲ್ಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿದ್ರೆ ನೆಕ್ಸ್ಟ್ ಸಿಗುವಂಥ ಪ್ಯೂರ್ ಸೊಲ್ಯೂಷನ್, ನೆಕ್ಸ್ಟ್ ಸೊಲ್ಯೂಷನ್ ವಾಸ್ ವಾಟ್? ದಟ್ ಈಸ್ ಗ್ರೀನ್ ಕಲರ್ಡ್ ಸೊಲ್ಯೂಷನ್, ದಟ್ ಈಸ್ potassium manganate. So now we have to convert the potassium manganate into permanganate. So this potassium manganate green colored solution is treated with a current of carbon dioxide. That is, now look at here, let it be 3 moles of potassium manganate plus 2 moles of the carbon dioxide. ನೋಡಿ ಈ ಥರ ನಂಬರ್ಸ್ಗಳನ್ನ ಬರೀತಾರೆ, ಅಲ್ಲಿ 2 ಇತ್ತು ಇಲ್ಲಿ 3 ಬರೀತಾರೆ. ಅಂದರೆ
ಸ್ಟಾಕ್ಯೋಮೆಟ್ರಿಕ್ ರೇಷಿಯೋನ ಮೇಂಟೈನ್ ಮಾಡಬೇಕು, ಆ ಕಾರಣಕ್ಕೆ ಈ ಥರ ರಿಯಾಕ್ಷನ್ ವೇರಿಯೇಷನ್ ಆಗುತ್ತೆ. ನಾವು ನೆಕ್ಸ್ಟ್ ಒನ್ ಇಸ್ ವಾಟ್ ನಾವು ಲುಕ್ ಅಟ್ ಹಿಯರ್. Potassium manganate is treated with a current of carbon dioxide, that is 2 moles of carbon dioxide. This potassium manganate undergoes disproportionate reaction. Disproportionate ಅಂತಂದರೆ K2MnO4 ಅನ್ನು ನಾವು ಬಿಟ್ಸ್ ಬರೆದ್ರೆ ಎರಡು ಥರ ಆಕ್ಸಿಡೇಷನ್ ಸ್ಟೇಟ್ ಸಿಗುವಂಥ ಮಾಲಿಕ್ಯೂಲ್. ಆಗಲೇ ನಾನು ಪ್ರೀವಿಯಸ್ ರಿಯಾಕ್ಷನ್ಸ್ಗಳಲ್ಲಿ ನಿಮಗೆ ಹೇಳಿದ್ದೆ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಹೇಳಬೇಕಾದ್ರೆ ಆಂಫೋಟೆರಿಕ್ ನೇಚರ್ಸ್ ಬರುವಂಥದ್ದು ಎರಡೆರಡು ಥರ ಬರುತ್ತೆ. ಅಂದರೆ ಐ ಮೀನ್ ವಾಟ್ Cr2O3 ಇರೋವಂಥದ್ದನ್ನು CrO ಮತ್ತು CrO2 ಅಂತ ಬರಿಬೋದು, ಆ ಥರ. ಸೊ ಈ ಥರ ಇದೇನಾಗಿರುತ್ತೆ, K2MnO4 ಅನ್ನು ಡಿಸ್ಪ್ರಪೋರ್ಷನ್ ಆಗಿ 2-3 ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುವಂಥದ್ದಾಗುತ್ತೆ. ಇನ್ ದಟ್ ಫಸ್ಟ್ ಒನ್ ಇಸ್ ವಾಟ್ 2KMnO4, ಇಟ್ ಫಾರ್ಮ್ಸ್ ಪೊಟ್ಯಾಷಿಯಂ ಮ್ಯಾಂಗನೇಟ್. ಫಸ್ಟ್ ಏನು ಮಾಡುತ್ತೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಇಟ್ ಇಸ್ ವಾಟ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಓಕೆ, next what is the second product here? I'm going to write here. Second product will be what? That is pyrolusite concept, pyrolusite ore. So the content ಏನಾದರೂ ಉಳ್ಕೊಂಡಿದ್ರೆ pyrolusite ಏನು ಬರುತ್ತೆ ವಾಪಸ್ ಬರುತ್ತೆ. That is what MnO2. So 3 2s are 6 ಪೊಟ್ಯಾಷಿಯಮ್ ಇದೆ, 6 ಪೊಟ್ಯಾಷಿಯಮ್. ಬಟ್ ಇಲ್ಲಿ ಬರ್ದಿರೋದು ನಾವೆಷ್ಟು 2 ಪೊಟ್ಯಾಷಿಯಮ್ ಬರ್ತಿದ್ದೀವಿ. ಇನ್ನು ಎಷ್ಟು ಪೊಟ್ಯಾಷಿಯಮ್ ಉಳಿತು, 4 ಪೊಟ್ಯಾಷಿಯಮ್ ಉಳಿತು. ನಾವು ಕಾರ್ಬನ್ ಇದೆ, ಲಾಸ್ಟ್ ಒನ್ ಇಟ್ ಬಿಕಮ್ಸ್ ವಾಟ್ K2CO3, that is 2 moles of K2CO3. ನಾವು ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆಯಲ್ಲ ಅಂತ ನೋಡಿ. 3 2s are 6 potassium, 2 potassium plus 2 2s are 4 potassium ಬ್ಯಾಲೆನ್ಸ್ ಆಗಿದೆ. 3 ಮ್ಯಾಂಗನೀಸ್ ಇದೆ ನೋಡಿ, 2 ಮ್ಯಾಂಗನೀಸ್ ಇಲ್ಲಿದೆ, 1 ಮ್ಯಾಂಗನೀಸ್ ಇಲ್ಲಿದೆ, ದಟ್ ಇಸ್ 3 ಮ್ಯಾಂಗನೀಸ್ ಬ್ಯಾಲೆನ್ಸ್ ಆಗಿದೆ. 3 4s are 12 ಪ್ಲಸ್ 4 ಎಷ್ಟಾಗುತ್ತೆ, 16 ಆಕ್ಸಿಜನ್ ಇರಬೇಕು. 2 4s are 8 ಆಕ್ಸಿಜನ್, 8 ಪ್ಲಸ್ 2 10 ಪ್ಲಸ್ 2 3s are 6, ದಟ್ ಇಸ್ 16 ಆಕ್ಸಿಜನ್ ಇದೆ, ಎರಡು ಕಡೆ ಬ್ಯಾಲೆನ್ಸ್ ಆಗಿದೆ. ಕಾರ್ಬನ್ 2 ಕಾರ್ಬನ್ ಈಸ್ ಹಿಯರ್ ಆ್ಯಂಡ್ ದೆನ್ 2 ಕಾರ್ಬನ್ ಈಸ್ ದೇರ್. ದಟ್ಸ್ ದ ಎಂಟೈರ್ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್ಡ್ ರಿಯಾಕ್ಷನ್. ರಿಮೆಂಬರ್ ಒನ್ ಥಿಂಗ್, ಇನ್ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಮತ್ತು ಫಿಸಿಕಲ್ ಕೆಮಿಸ್ಟ್ರಿಲಿ ಯಾವುದಾದ್ರೂ ರಿಯಾಕ್ಷನ್ ಬರೀತೀರ ಅಂತಂದರೆ ರಿಯಾಕ್ಷನ್ ಶುಡ್ ಬಿ ಬ್ಯಾಲೆನ್ಸ್ಡ್ ಆಗಿರಬೇಕು. ರಿಯಾಕ್ಷನ್ ಬ್ಯಾಲೆನ್ಸ್ ಇಲ್ಲ ಅಂತ ಅಂದರೆ ಮಾರ್ಕ್ಸನ್ನು ಕಳೀತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ದಿಸ್ ಇಸ್ ವಾಟ್ ಪೊಟ್ಯಾಷಿಯಂ ಮ್ಯಾಂಗನೇಟ್. Potassium manganate is converted into potassium permanganate. This is step 1 and this is step 2. So step 1 ನಲ್ಲಿ ಏನಾಗಿರುತ್ತೆ, ಫ್ಯೂಷನ್ ಪ್ರೋಸೆಸ್ ನಡೆಯುತ್ತೆ. ಸ್ಟೆಪ್ 2 ನಲ್ಲಿ ಏನಾಗಿರುತ್ತೆ, ಡಿಸ್ಪ್ರಪೋರ್ಷನ್ ಪ್ರೋಸೆಸ್ ನಡೆಯುತ್ತೆ. ಅರ್ಥ ಆಗ್ತಿದೆ? ಇನ್ ದ ಪ್ರೆಸೆನ್ಸ್ ಆಫ್ ಸೆಂಟೆನ್ಸ್ ಫಾರ್ಮಲ್ಲಿ ನಾನು ನಿಮಗೆ ನೋಟ್ಸನ್ನು ಕೊಟ್ಟಿರ್ತೀನಿ, ಆ ನೋಟ್ಸನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ ನೀಟಾಗಿ. ಸೊ ದಿಸ್ ಇಸ್ ಅಬೌಟ್ ದ ಮ್ಯಾನುಫ್ಯಾಕ್ಚರ್ ಆಫ್ ದಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಸೊ ಇದು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಆಕ್ಸಿಡೈಸಿಂಗ್ ಪ್ರಾಪರ್ಟಿ, ಆಕ್ಸಿಡೈಸಿಂಗ್ ನೇಚರ್ ಆಫ್ ದಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.